ನಮಸ್ಕಾರ ಸ್ನೇಹಿತರೆ, ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀರಾಮನವಮಿಯಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಬೆಲ್ಲದ ನೀರು ಅಂತ. ದೇವರಿಗೆ ಶ್ರೀರಾಮನಿಗೆ ತುಂಬ ಪ್ರಿಯವಾದದ್ದಂತೆ. ಎಲ್ಲೇ ಕಾಡಲ್ಲಿ ಸುತ್ಕೊಂಡು ಬಂದರೂ ಬೆಲ್ಲದ ನೀರನ್ನು ಅವರು ಸೇವಿಸ್ತಾ ಇದ್ರಂತೆ. ಹಾಗಾಗಿ ಮೊದಲಿಗೆ ನಾವು ನೈವೇದ್ಯವಾಗಿ ಇಡಬೇಕಾಗಿರೋವಂಥದ್ದು ಬೆಲ್ಲದ ನೀರು. ಬೆಲ್ಲದ ನೀರು ಹೇಗೆ ಮಾಡೋದು? ಅಯ್ಯೋ, ಬೆಲ್ಲದ ನೀರು ತಾನೇ, ವೆರಿ ಸಿಂಪಲ್. ಅದನ್ನೇನು ತೋರಿಸೋದು ಅಂತಲ್ಲ, ಅದು ಮರೆತೋಗಿದ್ರೂ ನೆನಪು ಮಾಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ನೆನಪು ಮಾಡ್ತಾಯಿದ್ದೀನಿ. ಬೆಲ್ಲದ ನೀರು ತುಂಬ ಸುಲಭವಾಗಿ ಮಾಡೋವಂಥದ್ದು. ನಾನು 1 ಕಪ್ಪು ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಆ ಅಳತೆ ಪ್ರಕಾರ ನೀವು ಮಾಡ್ಕೊಳ್ಬಹುದು. ನೋಡಿ, 1 ಕಪ್ಪಿಗೆ ನಾನು ಒಂದು ಅರ್ಧದಷ್ಟೇ ಬೆಲ್ಲ ಪುಡಿ ಹಾಕ್ತಾಯಿದ್ದೀನಿ. ಅದಾದ ನಂತರ ನಾನು ಮಾವಿನಕಾಯಿ ತುರಿ, ಇದು ಮುಖ್ಯವಾಗಿ ಮಾವಿನ ತುರಿ ಹಾಕಲೇಬೇಕು. ಏಕೆಂದರೆ ಬೆಲ್ಲದ ನೀರಿಗೆ ನಾವು ಮಾವಿನ ತುರಿ, ಏಲಕ್ಕಿ ಪುಡಿ ಇಷ್ಟು ಹಾಕಿ ನೆನೆಯಲಿಕ್ಕೆ ಬಿಡಬೇಕು. ಏನಿಲ್ಲ ಅಂದರೂ ಒಂದು 10-15 ನಿಮಿಷ ಬೆಲ್ಲನೂ ಕರಗಬೇಕು. ಈ ಹುಳಿ ಅಂಶ, ಮಾವಿನ ಹುಳಿ ಅದರೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಎರಡನ್ನೂ ಕರಗಿದ ಮೇಲೆ ನೋಡಿ, ಚೆನ್ನಾಗಿ ನಾನು ಕರಗಿಸ್ಕೊಳ್ತಾ ಇದ್ದೀನಿ. ತಕ್ಷಣ ತೋರಿಸ್ತಾ ಇರೋದ್ರಿಂದ ಇನ್ನೂ ಕರಗಿಲ್ಲ ಅಷ್ಟೇ ಸ್ನೇಹಿತರೆ. ಆದಷ್ಟು ಎರಡನ್ನೂ ಹೊಂದ್ಕೋಬೇಕು, ಜೊತೆಗೆ ಬೆಲ್ಲ ಕರಗಬೇಕು ಸ್ನೇಹಿತರೆ. ನನಗೆ ತಕ್ಕ ಮಟ್ಟಿಗೆ ಕರಗಿದೆ ಅಷ್ಟೇ. ನಾನು ವಿಡಿಯೋ ತೋರಿಸೋಕ್ಕೋಸ್ಕರ ನಾನು ಬೇಗನೆ ಮಾಡ್ತಾಯಿದ್ದೀನಿ. ನೀವು ಒಂದು ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ದೇವರಿಗೆ ಅಂತ ಇಟ್ಟ ಮೇಲೆ ನಾವು ಈ ರೀತಿ ನಾವು ಅರ್ಧ ಆಕಾರದಲ್ಲಿ ಹೂ ಮುಡಿಸ್ಬೇಕಂದ್ರೆ, ಇವಾಗ ಚಂದ್ರಮಾನ ಯುಗಾದಿಯಾಗಿ 10 ದಿನಕ್ಕೆ ರಾಮನವಮಿ ಬರೋದು. ಈ ರಾಮನವಮಿಯಲ್ಲಿ ಚಂದ್ರನ ಆಕಾರದಲ್ಲೇ ಹೂ ಮುಡಿಸಿ ಇಟ್ಟು ರೆಡಿ ಮಾಡಿ ಇಟ್ಕೊಬೇಕು. ಇವಾಗ ಸೋಸ್ಕೊಳ್ತಾ ಇದ್ದೀನಿ. ಆ ನೀರನ್ನ ಚೆನ್ನಾಗಿ ಬಸ್ಕೊಂಬಿಟ್ರೆ ನೋಡಿ, ಈ ಥರ ಚೆನ್ನಾಗಿ ನೆಂದಿರುತ್ತೆ ಮಾವಿನದು ತುರಿ. ಆ ರಸ ಎಲ್ಲ ನೀರಲ್ಲಿ ಬಿಟ್ಕೊಂಡಿರುತ್ತಲ್ಲ, ಇದು ಬಾಯಿಗೆ ಸಿಗ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಸೋಸೋದಷ್ಟೇ ಸ್ನೇಹಿತರೆ. ನೋಡಿ, ಚೆನ್ನಾಗಾಯಿತು. ಇದನ್ನು ನಾವು ಚಂದ್ರ ಆಕಾರದಲ್ಲಿ ಹೂ ಮುಡಿಸಿರ್ತೀವಲ್ಲ, ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಅದಕ್ಕೋಸ್ಕರ ನಾನು ಚಂದ್ರ ಆಕಾರದ್ದು ತೋರಿಸ್ತಾ ಇದ್ದೀನಿ. ಮತ್ತು ದೇವ್ರ ಮುಂದೆ ಇಡಬೇಕಾದಾಗ ಒಂದು ತಟ್ಟೆಯಲ್ಲಿ ನೋಡಿ, ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ, ಈ ಮಾಡಿರುವಂತಹ ಬೆಲ್ಲದ ನೀರನ್ನು ಇಟ್ಟು ಚಂದ್ರ ಆಕಾರದಲ್ಲಿ ಹೂ ಮುಡಿಸಿ. ನೋಡಿ, ಈ ಪತ್ರೆ ಶ್ರೀರಾಮ್ ತುಳಸಿ ಅಂತಲೇ ಕರೀತಾರೆ ಕೆಲವರು ರಾಮ ತುಳಸಿ ಅಂತಲೂ ಸಹ ಕರೀತಾರೆ. ಯಾವುದೋ ಈ ಪತ್ರೆ ಇಟ್ಟರೆ ಒಟ್ಟಲ್ಲಂತೂ ತುಂಬ ಒಳ್ಳೆಯದು ಅಂತ ಹೇಳಿ, ಇಲ್ಲ ತುಳಸಿ ದಳ ಇಟ್ಟರೂ ನಡೆಯುತ್ತೆ. ಆದರೆ ಇದನ್ನಿಟ್ಟರೆ ಶ್ರೇಷ್ಠ ಅಂತ ಹೇಳಿ ಇದನ್ನು ಇಟ್ಟು ನೈವೇದ್ಯವಾಗಿ ಪೂಜೆನ ನಾವು ಮಾಡೋ ಅಂಥದ್ದು. ಶ್ರೀರಾಮನ್ನ ಏನೇ ಕೇಳಿಕೊಂಡ್ರೂ ಒಳ್ಳೆಯದಾಗೇ ಆಗುತ್ತೆ. ಶ್ರೀರಾಮ ನಿಜವಾಗ್ಲೂ ಯಾರಿಗೂ ಯಾವ ಕೆಟ್ಟದ್ದನ್ನು ಬಯಸಲ್ಲ. ಅವನು ನಾವು ಕೇಳಿದ್ದೆಲ್ಲ ಅಸ್ತು ಅಂತ ಹೇಳಿನೇ ಆಶೀರ್ವದಿಸ್ತಾರೆ. ಜೈ ಶ್ರೀರಾಮ್. ಶ್ರೀರಾಮನವಮಿನ ಸಂತೋಷದಿಂದ ಆಚರಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.